ಶ್ರೀ ಗುರುಚರಿತ್ರೆ ಅಧ್ಯಾಯ 31 ಒಬ್ಬ ಬ್ರಹ್ಮಚಾರಿ ತನ್ನ ಗುರುವರ್ಯರ ಕುಷ್ಠರೋಗವನ್ನು ನಿವಾರಣೆ ಮಾಡಲು ಮಾರ್ಗ ಹುಡುಕುತ್ತಾ ಇದ್ದಾಗ ಕಾಶಿ ವಿಶ್ವನಾಥ ಸ್ವಾಮಿ ಆತನಿಗೆ ಕೇತಕಿ ಜರಿಯ ಸಂಗಮದಲ್ಲಿರುವ ಮಾಣಿಕ್ಯ ಪ್ರಭು ತೀರ್ಥವನ್ನು ತಂದರೆ ನೀನು ಹಾಗೂ ನಿನ್ನ ಗುರು ರೋಗದಿಂದ ಮುಕ್ತರಾಗುತ್ತೀರಾ ಎಂದು ಸಲಹೆ ನೀಡಿದರು. ಅಂದು ಬ್ರಹ್ಮಚಾರಿ ಕೇತಕಿ ಸಂಗಮಕ್ಕೆ ಬಂದನು. ಆದರೆ ಮಾಣಿಕ್ಯ ಪ್ರಭುವನ್ನು ಒಬ್ಬ ಪಿಸುಗುಟ್ಟಿದವನಂತೆ ಭಾವಿಸಿ 20 ದಿನಗಳ ಕಾಲ ತೀರ್ಥ ಪ್ರಸಾದವನ್ನು ಕೋರಲೇ ಇಲ್ಲ. ಶ್ರೀ ಗುರುಚರಿತ್ರೆ ಪ್ರಕಾರ ಬ್ರಹ್ಮಚಾರಿ ಪೂಜಿಸಿದ್ದ ಶಿವಲಿಂಗ ಮಾಣಿಕ್ಯ ಪ್ರಭುವಿನ ರೂಪವಾಗಿ ತಿರುಗಿ ತೋರಿದರೂ ಸಹ ಆತನು ಶಂಕೆ ಬಿಟ್ಟಿರಲಿಲ್ಲ. ಕೊನೆಗೆ ದೇವಾಲಯದಿಂದ ಒಂದು ದಿವ್ಯವಾಣಿ ಕೇಳಿಬಂದಿತು. ನೀನು ಸಂಶಯಿಸಿದ ಕಾರಣದಿಂದ ನಿನ್ನಿಗೂ ನಿನ್ನ ಗುರುಗೂ ಅನರ್ಥ ಉಂಟಾಗಲಿದೆ ಎಂದು ಎಚ್ಚರಿಸಿತು. ಭಯದಿಂದ ನಡುಗಿದ ಬ್ರಹ್ಮಚಾರಿ ತಕ್ಷಣ ಮಾಣಿಕ್ಯ ಪ್ರಭುವಿನ ಶರಣಾಗಿ ತೀರ್ಥ ಪ್ರಸಾದವನ್ನು ಕೋರಿ ಕಳಕಳಿಯ ಕ್ಷಮೆ ಯಾಚಿಸಿದನು. ಮಾಣಿಕ್ಯ ಪ್ರಭು ಮೃದುವಾಗಿ ಹೇಳಿದರು, ನಾನು ಒಬ್ಬ ಪಿಸುಗುಟ್ಟಿದವನೇ. ನಾನು ನಿನ್ನ ಗುರುವರ ರೋಗವನ್ನು ಗುಣಪಡಿಸಬಲ್ಲೆನಾ? ಆದರೆ ಬ್ರಹ್ಮಚಾರಿ ತೀವ್ರ ಪಶ್ಚಾತ್ತಾಪದಿಂದ ನೀವು ತೀರ್ಥ ಪ್ರಸಾದ ನೀಡದೆ ಹೋದರೆ ನಾನು ಪ್ರಾಣತ್ಯಾಗ ಮಾಡುವೆನು ಎಂದು ಪ್ರತಿಜ್ಞೆ ಮಾಡಿದನು. ಮಾಣಿಕ್ಯ ಪ್ರಭು ಆತನನ್ನು ಕರುಣೆಯಿಂದ ತೀರ್ಥ ಪ್ರಸಾದ ನೀಡಿದರು. ಅದರಿಂದಲೇ ಬ್ರಹ್ಮಚಾರಿಯ ಗುರುವರ್ಯರ ಕುಷ್ಠರೋಗವು ಗುಣಮುಖವಾಯಿತು. ಆ ಸಂತಸದ ಸುದ್ದಿ ಕಾಶಿಯಿಂದ ಕೂಡ ಬಂದಿತು. ಬ್ರಹ್ಮಚಾರಿ ಆಶ್ಚರ್ಯ ಆನಂದದಲ್ಲಿ ಮುಳುಗಿದನು. ಮಾಣಿಕ್ಯ ಪ್ರಭು ಕೇತಕಿ ಸಂಗಮವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡಿದರು. ಒಂದು ಗಾದಿಯನ್ನು ಸಿದ್ಧ ಮಾಡಿದ ನಂತರ ಬೀದರ್ ಪ್ರದೇಶದ ನಿವಾಸಿಗಳು ಪ್ರಭುವನ್ನು ತಮ್ಮ ಊರಿಗೆ ಕರೆಯಲು ಪ್ರಯತ್ನಿಸಿದರು. ಆದರೆ ಅವರು ದಾರಿ ತಪ್ಪಿದರು. ದಾರಿಯಲ್ಲಿ ಒಂದು ಹಾವು ಅಡ್ಡವಾಗಿ ಮಲಗಿತ್ತು. ಪ್ರಭುವನ್ನು ಕಂಡಾಗ ಹಾವು ತನ್ನ ಕಣವನ್ನು ಬಿಚ್ಚಿ ನಿಂತಿತು ಮತ್ತು ಹತ್ತಿರ ಬಂದಂತೆ ತೋರಿ ಮುಂದಕ್ಕೆ ಸಾಗಿತು. ಮಾಣಿಕ್ಯ ಪ್ರಭು ಹೇಳಿದರು, ಈ ಹಾವು ಮಹಾತ್ಮನಾಗಿ ಮಾರ್ಗದರ್ಶನ ನೀಡುತ್ತಿದೆ. ಹಂದರಾಗಿ ಇದನ್ನು ಅನುಸರಿಸಿರಿ. ಅವರು ಹಾವನ್ನು ಅನುಸರಿಸುತ್ತಾ ಕೇತಕಿ ನೃಸಿಂಹ ಗುಹೆಗೆ ತಲುಪಿದರು. ಆ ಗುಹೆಯು ತುಂಬಾ ಆಳವಾಗಿತ್ತು ಮತ್ತು ಒಳಗಡೆ ತಮಸ್ಸು ತುಂಬಿತ್ತು. ಅಂತಿಮವಾಗಿ ಅವರು ನೃಸಿಂಹ ಸ್ವಾಮಿಯ ಮೂರ್ತಿಯನ್ನು ಕಂಡರು. ಅಲ್ಲಿ ಬ್ರಹ್ಮಚಾರಿಯ ಪೂರ್ವಜನ್ಮದ ಮುತತಾತ ತಪಸ್ಸು ಮಾಡಿಕೊಂಡು ನೃಸಿಂಹಸ್ವಾಮಿಯ ಅನುಗ್ರಹ ಪಡೆದಿದ್ದನು. ಆ ನಂತರ ಎಲ್ಲರೂ ಮಾಣಿಕ್ಯ ಪ್ರಭುವನ್ನು ತಮ್ಮ ಊರಿಗೆ ಕರೆದೊಯ್ಯಲು ನಿರ್ಧರಿಸಿದರು. ಅವರು ಪ್ರಭುವಿನ ಸಮ್ಮತಿ ಪಡೆದು ಒಂದೇ ಉತ್ಸಾಹದಲ್ಲಿ ಸಾಗಿದರು. ರಾತ್ರಿ ಪ್ರಭುವಿನ ಜೊತೆಗೆ ಅವರು ವಿಶ್ರಾಂತಿ ಪಡೆದರು. ಬೆಳಿಗ್ಗೆ ಶಿಷ್ಯರು ಎಲ್ಲರನ್ನೂ ಎಚ್ಚರಿಸಿದಾಗ ಎಲ್ಲರೂ ಭಯದಿಂದ ನಡುಗಿದ್ದರು. ಏಕೆಂದರೆ ಅವರು ಪ್ರಭುವಿಗೆ ಆಹ್ವಾನ ನೀಡಿ ಭೋಜನಕ್ಕೆ ಸಿದ್ಧಪಡಿಸಿದ್ದರು. ಆದರೆ ಪ್ರಭುವಿನ ಲೀಲೆಯಿಂದ ಪ್ರತಿ ಮನೆಯಲ್ಲೂ ಏಕಕಾಲದಲ್ಲಿ ಮಾಣಿಕ್ಯ ಪ್ರಭು ಭೋಜನ ಸೇವಿಸಿದಂತೆ ಎಲ್ಲರಿಗೂ ಅನುಭವವಾಯಿತು. ಎಲ್ಲರೂ ವಿಸ್ಮಯಚಕಿತರಾದರು. ಪ್ರಭು ತಮ್ಮ ವಿಶ್ವರೂಪವನ್ನು ತೋರಿಸಿದರು. ಆ ನಂತರ ಬೀದರ್ನ ನ್ಯಾಯಾಧಿಪತಿ ಅಣ್ಣಾರಾವ್ ದೇಶಮುಖರು ಮಾಣಿಕ್ಯ ಪ್ರಭುವನ್ನು ರಾಜೋಪಚಾರಗಳೊಂದಿಗೆ ತಮ್ಮ ಊರಿಗೆ ಕರೆದೊಯ್ದರು. ತದನಂತರ ಆ ಊರಿನ ಹೆಸರನ್ನು ಮಾಣಿಕ್ಯ ನಗರ ಎಂದು ನಾಮಕರಣ ಮಾಡಲಾಯಿತು. ಇಂದು ಕೂಡ ಅವರ ವಂಶಸ್ಥರು ಪ್ರತಿವರ್ಷ ಮಾಣಿಕ್ಯನಗರಕ್ಕೆ ಬಂದು ಪ್ರಭು ದರ್ಶನವನ್ನು ಪಡೆಯುತ್ತಾರೆ. ಅದರ ಬಳಿಕ ಬೀದರ್ ಪಟ್ಟಣದಲ್ಲಿ ಕೆಲ ಮುಸ್ಲಿಮರು ಮಾಣಿಕ್ಯ ಪ್ರಭುವನ್ನು ಪರೀಕ್ಷಿಸಲು ಯೋಜಿಸಿದರು. ಅವರು ಪ್ರಭುವನ್ನು ಆಹ್ವಾನಿಸಿ ಮಾಂಸಾಹಾರ ಪದಾರ್ಥಗಳನ್ನು ರಹಸ್ಯವಾಗಿ ಪಾತ್ರೆಗಳಲ್ಲಿ ಹಾಕಿ ಮೇಲ್ಮೆಹರೆಯಿಂದ ಮುಚ್ಚಿದರು. ಆದರೆ ಮಾಣಿಕ್ಯ ಪ್ರಭು ತಮ್ಮ ದಿವ್ಯ ದೃಷ್ಟಿಯಿಂದ ಈತನ್ನು ಅರಿತು ಪಾತ್ರೆಗಳ ಮೇಲ್ಮೆಹರೆಯನ್ನು ತೆಗೆಸಿದರು. ಅದರಲ್ಲಿ ಎಲ್ಲವೂ ಫಲಪುಷ್ಪಗಳಾಗಿದ್ದವು. ಇದನ್ನು ಕಂಡ ಮುಸ್ಲಿಮರು ಆಶ್ಚರ್ಯಪಟ್ಟು ಪ್ರಭುವಿಗೆ ಕ್ಷಮೆ ಯಾಚಿಸಿದರು ಮತ್ತು ಮಾಣಿಕ್ಯ ಪ್ರಭುವನ್ನು ಪಿರಾನಿ ಪರ್ದಸ್ತಗೀರ್ ಎಂಬ ಬಿರುದಿನಿಂದ ಗೌರವಿಸಿದರು. ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ದೂರದೂರಿನಿಂದ ಬಂದು ಮಾಣಿಕ್ಯ ಪ್ರಭುವನ್ನು ದರ್ಶನ ಮಾಡಿಕೊಂಡರು. ಅಂತಿಮವಾಗಿ ಮುಸ್ಲಿಮರ ವಾಸಸ್ಥಳದಲ್ಲೇ ಮಾಣಿಕ್ಯ ಪ್ರಭು ತಮ್ಮ ಗಾದಿಯನ್ನು ಸ್ಥಾಪಿಸಿದರು. ಇಷ್ಟೇ ಶ್ರೀ ಗುರುಚರಿತ್ರೆಯ ಅಧ್ಯಾಯ 31ನ ಪ್ರಸ್ತಾವನೆ ಕನ್ನಡದಲ್ಲಿ.